ಇವತ್ತು ನಾವು ತುಂಬಾನೇ ಸಾಫ್ಟ್ ಆಗಿ ಮತ್ತೆ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಮಾಡ್ತೀವಿ. ಅದಕ್ಕೆ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸ್ ತಗೋಬೇಕು. ಯಾವ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ. ಅದನ್ನ ಓಪನ್ ಮಾಡಿಕೊಂಡು ಒಂದ್ಸಲ ಜರಡಿ ಆಡಬೇಕು. ಹಾಗೂ ಅದಕ್ಕೆ ಹಾಲು ಅಥವಾ ನೀರು ಸೇರಿಸ್ಕೊಂಡು ಸಾಫ್ಟ್ ಆಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ಸಾಫ್ಟ್ ಆಗಿ ಕಲಸಾದ್ಮೇಲೆ ಅದನ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಪಕ್ಕಕ್ಕೆ ಇಡಬೇಕು. ಹಾಗೂ ಸಕ್ಕರೆ ಪಾಕ ಮಾಡಕ್ಕೆ ಸಕ್ಕರೆ ಹಾಗೂ ನೀರನ್ನು ಈಕ್ವಲ್ ಆಗಿ ತಗೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಂಡು 7-8 ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿಯಾದ ಸಕ್ಕರೆ ಪಾಕ ರೆಡಿ ಆಗುತ್ತೆ. ಹಾಗೂ ಕೈಗೆ ತುಪ್ಪನೋ ಎಣ್ಣೆನೋ ಸವರ್ಕೊಂಡು ಗುಲಾಬ್ ಜಾಮೂನ್ ಉಂಡೆನ ಕಟ್ಕೋಬೇಕು. ಒಂಚೂರು ಸೀಳ್ ಬಿಡದೆ ಇರೋ ತರ ಬಿರುಕು ಬಿಡದೆ ಇರೋ ತರ ಸ್ಮೂತ್ ಆಗಿ ಫಿನಿಶಿಂಗ್ ಕೊಟ್ಕೊಂಡು ಉಂಡೆ ಕಟ್ಕೋಬೇಕು. ಗುಲಾಬ್ ಜಾಮೂನ್ ಉಂಡೆ ಎಲ್ಲ ಕಟ್ಟಾದ್ಮೇಲೆ ಮೀಡಿಯಂ ಆಗಿ ಬಿಸಿಯಾಗಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಒಳ್ಳೆ ಬಣ್ಣ ಬರೋವರೆಗೂ ಮತ್ತೆ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿರೋ ಗುಲಾಬ್ ಜಾಮೂನ್ಗಳನ್ನ ಬಿಸಿ ಬಿಸಿ ಪಾಕಕ್ಕೆ ಹಾಕೊಂಡು 1 ಅವರ್ ಮುಚ್ಚಿಡ್ಬೇಕು. 1 ಅವರ್ ಆದ್ಮೇಲೆ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ.